24 ಅವರ್ ಸರ್ವಿಸ್ ಸಿಗ್ತಾ ಇದೆ. ಎಲ್ಲ ಥರದ ಸರ್ವಿಸ್, ಆರ್ಥೋಪೆಡಿಕ್ಸ್ ಆಗಲಿ, ಮೆಡಿಸಿನ್ ಆಗಲಿ, ಎಲ್ಲ ಥರದ ಸೌಲಭ್ಯ ಇದೆ. ಮೆಡಿಸಿನ್ಸು ಎಲ್ಲ ಥರದ ಪೇಷಂಟ್ಸ್ಗಳಿಗೆ ನಾವು ಅಪ್ಡೇಟ್ ಮಾಡ್ತೀವಿ ಇಲ್ಲಿ. ಮತ್ತು ಸ್ಟಾರ್ಟ್ ಆಗಿ 2 ವರ್ಷ ಮುಗಿತು, 3ನೇ ವರ್ಷ ಸ್ಟಾರ್ಟ್ ಇದೆ. ಈಗ ಇನ್ನೂ ಸದ್ಯದಲ್ಲಿ ಹಾಸ್ಪಿಟಲ್ಗೆ ವೆರಿಫೈನಲ್ಲಿ ಹೋಗಿ ಕ್ಯಾಂಪ್ ಮಾಡಿ ಈ ನಮ್ಮ ಹಾಸ್ಪಿಟಲ್ ಬಗ್ಗೆ ನಾವು ಏನು ಸರ್ವಿಸ್ ಕೊಡ್ತಾ ಇದ್ದೀವಿ, ಮಲ್ಟಿ ಸ್ಪೆಷಾಲಿಟಿ ಇದೆ, ಅದರ ಬಗ್ಗೆ ಎಲ್ಲ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಮಾಡಿ ಎಲ್ಲ ಸ್ಪೆಷಲಿಸ್ಟ್ ಆರ್ಟು, ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ ಎಲ್ಲ ಥರದ ನಾವು ಇಲ್ಲಿ ಕೇಸ್ ಐಡೆಂಟಿಫಿಕೇಷನ್ ಮಾಡಿ ಸರ್ಜರಿ ಮಾಡ್ತಾ ಇದ್ದೀವಿ. ಅದರಿಂದ ತಮಗೆಲ್ಲರಿಗೂ ಸುಸ್ವಾಗತ. ನಾನು ಡಾಕ್ಟರ್ ಕವಿರಾಜ್ ಅಂತ. ಹಾಗೂ ನಮ್ಮ ಇವತ್ತಿನ ದಿವಸ ಡಾಕ್ಟರ್ಸ್ ಡೇ ಆಗಿರ್ಬೋದು ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಡೇ ಆಗಿರ್ಬೋದು, ಹಾಗೂ ಪತ್ರಕರ್ತರ ದಿನಾಚರಣೆ ಹಾಗೂ ತಮ್ಮೆಲ್ಲರಿಗೂ ಶುಭ ಕೋರುತ್ತೇನೆ. ನಮ್ಮ ಇವತ್ತಿನ ಉದ್ದೇಶ ಏನಂದರೆ, ನಾವು ಮಾಡಿದ ಇವತ್ತು ಡಾಕ್ಟರ್ಸ್ ಡೇ ದಿವಸ ನಾವು ಸಮಾರಂಭವನ್ನು ಆಚರಿಸ್ತಾ ಇದ್ದೇವೆ ಅಂದರೆ, ನಮಗೆ ಒಂದು ಖುಷಿಯ ಸಂಗತಿ ಅಂದರೆ, ನಮ್ಮಲ್ಲಿ ಒಬ್ಬರು ಟೀಚರ್ ಅಡ್ಮಿಟ್ ಆಗಿದೆ ಒಂದು ವಾರದ ಹಿಂದೆ ಬಿಜಾಪುರದಲ್ಲಿರುವಂಥ ಒಬ್ಬರು ಟೀಚರ್, ಸಾಮಾನ್ಯ ಟೀಚರ್. ಬಟ್ ಅವರ ಕೊಡುಗೆಯನ್ನು ನೋಡಿ, ಅವರು ಮಾಡಿರುವಂಥ ಕಾರ್ಯಗಳು, ಅವರ ತಮ್ಮ ಜೀವನದಲ್ಲಿ ತಮ್ಮ ತ್ಯಾಗ ಮಾಡಿ ಎಷ್ಟೋ ಜನರ ಜೀವನವನ್ನು ಉದ್ಧಾರ ಮಾಡಿದ್ದಾರೆ. ಎದ್ದ ತಕ್ಷಣ ಒಂದು ಎಡಗಾಲು ಫ್ರಾಕ್ಚರ್ ಆಗಿತ್ತು, ಒಳ್ಳೆ ನಂತರ ಇನ್ನೂ ಫ್ರಾಕ್ಚರ್. ಚಾಲೆಂಜಸ್ ಏನಪ್ಪ ಅಂತಂದ್ರೆ, ಅವರು ವಯಸ್ಸಾದವರು 80 ವರ್ಷಕ್ಕೆ ಯಾರಿಗಾದ್ರೂ ಸರ್ಜರಿ ಮಾಡ್ತೀವಿ ಅಂದರೆ ಅದು ಅನಸ್ತೀಶಿಯಾ ರಿಸ್ಕ್ ಜಾಸ್ತಿ ಇರುತ್ತೆ, ಆಪರೇಟಿವ್ ರಿಸ್ಕ್ ಜಾಸ್ತಿ ಇರುತ್ತೆ, ಪೋಸ್ಟ್ ಆಪರೇಟಿವ್ ರಿಸ್ಕ್ ಜಾಸ್ತಿ ಇರುತ್ತೆ, ಕಾಂಪ್ಲಿಕೇಶನ್ ಎಲ್ಲ ಜಾಸ್ತಿ ಇರುತ್ತೆ. ಬಟ್ ಆದ್ರೂ ಇದೆಲ್ಲ ರಿಸ್ಕ್ ಧೈರ್ಯ ಎಲ್ಲ ತಗೊಂಡು ಪೇಷಂಟ್ಸ್ ಆಗಲಿ, ಪೇಷಂಟ್ ಅಟೆಂಡರ್ಸ್ ಆಗಲಿ, ಡಾಕ್ಟರ್ಸ್ ವತಿಯಿಂದ, ನಮ್ಮ ಟೀಮ್ ವತಿಯಿಂದ ಎಲ್ಲ ಅವ್ರಿಗೆ ವರ್ಕಪ್ ಮಾಡಿಸಿ ಸರ್ಜರಿ ಮಾಡಿಸಿ 3rd ಡೇಯಿಂದ ಈ ಸ್ಟಾರ್ಟೆಡ್ ವಾಕಿಂಗ್. ಇವಾಗ ಅವರು ಡಿಸ್ಚಾರ್ಜ್ ಆಗ್ತಿದ್ದಾರೆ ವಿತೌಟ್ ಎನಿ ಕಾಂಪ್ಲಿಕೇಶನ್. ಸೊ ಅದು ಇಂಪಾರ್ಟೆಂಟ್. ಮೇನ್ ಇಂಪಾರ್ಟೆಂಟ್ ಏನಂದರೆ, ಅವ್ರು ಬಂದ ಪೇಷಂಟ್ ಅಟೆಂಡರ್ಸ್ ಅವ್ರು ಯಾರು ಹುಡುಗರು ಸ್ವಂತ ಅಣ್ಣ ತಮ್ಮ ತಂಗಿ ಇಲ್ಲ, ಅವರೆಲ್ಲ ಸ್ಟೂಡೆಂಟ್ಸ್. ದಟ್ ಈಸ್ ಇಂಪಾರ್ಟೆಂಟ್. ಇವಾಗ ನಾವು ಯಾರಾದ್ರೂ ಬಿದ್ದರೆ ನಮ್ಗೆ ಯಾರು ಬಂದು ನೋಡ್ತಾರೆ ಗೊತ್ತಿಲ್ಲ. ಬಟ್ ಪೇಷಂಟ್ ಅವ್ರು ಬಿದ್ದಿದ್ದಾರೆ ಅಂದರೆ ಬಿಜಾಪುರದ ಸ್ಟೂಡೆಂಟ್ಸ್ ಎಲ್ಲ ಬಂದ್ಬಿಟ್ಟು ಅವರೇ ಎಲ್ಲ ಸಹಾಯ ಮಾಡಿ, ಅವರೇ ಓಡಾಡಿ, ಅವ್ರಿಗೆ ಮಗುತ ನೋಡಿಕೊಂಡು, ಬಿಕಾಸ್ ಇಸ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ. ಆ ಥರ ಸೊಸೈಟಿ ಇದೆ. ಅದಕ್ಕೆ ಜಾಸ್ತಿ ಮಾಹಿತಿ ಕೊಡೋಕ್ಕೆ ಅವರ ಸ್ಟೂಡೆಂಟ್ಸ್ ಇದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ವಿಜಯಪುರದ ಕಲ್ಕೇರಿ ಗ್ರಾಮದಿಂದ ಬಂದಿದ್ದೇನೆ. ನಾನು ಮನು ಪತ್ತಾರ್ ಕಲ್ಕೇರಿ ಅಂತೇಳಿ. ಈ ಜೀವಿಕಾ ಆಸ್ಪತ್ರೆಯಲ್ಲಿ ನನ್ನ ವಿದ್ಯಾರ್ಥಿಗಳು ಕಾಲು ಫ್ರಾಕ್ಚರ್ನಿಂದ ಇಲ್ಲಿ ದಾಖಲಾಗಿದ್ದಕ್ಕಾಗಿ ಅವ್ರನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಾಗ, ನನ್ನ ವಿದ್ಯಾರ್ಥಿಗಳು ಕಲ್ಕೇರಿ ಅಂತ ಒಂದು ಗ್ರಾಮದಲ್ಲಿ 1965ರ ಕಾಲಘಟ್ಟದಲ್ಲಿ ವಿಜ್ಞಾನ ಮತ್ತು ವಿಜ್ಞಾನ ಶಿಕ್ಷಕರಾಗಿ ಸೇರಿಕೊಂಡು ಬಸವೇಶ್ವರ ಹೈಸ್ಕೂಲ್ನಲ್ಲಿ ಸೇರಿಕೊಂಡು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತವನ್ನು ಬೋಧಿಸಿದರು. ಅವರ ಕೈಯಲ್ಲಿ ಕಲಿತಂಥ ನಾವುಗಳು ಇವತ್ತು ಉನ್ನತ ಹುದ್ದೆಯಲ್ಲಿ ಇದ್ದೀವಿ. ಅವರು ಬ್ರಹ್ಮಚಾರಿಗಳಾಗಿ ಇಡೀ ಸಮಾಜಕ್ಕೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಕೆಲಸ ಮಾಡಿದಂಥ ಅದ್ಭುತವಾದಂಥ ಒಂದು ವ್ಯಕ್ತಿ. ಬ್ರಹ್ಮಚಾರಿ ಆಗೋದ್ರ ಜೊತೆಗೆ ನಾನು ಭಾಳ ಸಾರಿ ಅವ್ರಿಗೆ ಕೇಳ್ತಿದ್ದೆ, ಯಾಕೆ ಸರ್ ನೀವು ಮದುವೆನೇ ಆಗಿಲ್ಲ ಅಂತ ಹೇಳಿ. ಮದುವೆ ಆಗಲಿಕ್ಕೆ ನನಗೆ ಸಮಯವೇ ಸಿಗಲಿಲ್ಲ ಅಂತ. ಯಾಕೆಂದರೆ ವಿದ್ಯಾರ್ಥಿಗಳೊಂದಿಗೆ ಅವರ ಒಡನಾಟ ಆಗಿತ್ತು. ನಾನು ಈ ಸಂದರ್ಭದಲ್ಲಿ APJ ಅಬ್ದುಲ್ ಕಲಾಂ ಅವರ ಮಾತುಗಳನ್ನು ನೆನಪಿಸ್ಕೊಳ್ತಾ ಇದ್ದೀನಿ. ಅಬ್ದುಲ್ ಕಲಾಂ ಅವರಿಗೂ ಕೂಡ ಹಾಗೆ ಆಗಿತ್ತು, ನನ್ನ ವಿದ್ಯಾರ್ಥಿಗಳಿಗೂ ಹಾಗೆ ಆಯಿತು. ಯಾಕೆ ಅವರು ವಿಜ್ಞಾನ ವಿಷಯ ಬೋಧಿಸುವುದರಲ್ಲಿ ನಿಪುಣರು. ವಿಜಯಪುರ ಜಿಲ್ಲೆಯ PA ಯಳಂಜಿ ಅಂತಂದ್ರೆ ಗುರು ಸಮಾನದ ಜೊತೆಗೆ ತಂದೆ ಸಮಾನರು ಮತ್ತು ಪೂಜ್ಯ ಭಾವನೆಯನ್ನು ಹೊಂದಿದವರು. ನನ್ನ ಊರಲ್ಲಿ ಅರಿವು ಮತ್ತು ಅಕ್ಷರವನ್ನು ದಾನ ಮಾಡಿರುವಂತಹ ಗುರುಗಳು. ಅಲ್ಲಿ ಜಾತಿ ಭೇದ, ಗಂಡು ಹೆಣ್ಣು ಎನ್ನುವುದೇ
ವಿದ್ಯಾರ್ಥಿಗಳಿಗೆ ಉಚಿತವಾಗಿ 25 ವರ್ಷಗಳ ಕಾಲ ವಿಜ್ಞಾನವನ್ನು ಬೋಧಿಸಿದೆ. ಅದಲ್ಲದೆ ಅವರು ನಿವೃತ್ತಿಯಾದ ನಂತರ ಇಲ್ಲಿ ಗುಲ್ಬರ್ಗಕ್ಕೂ ಬಂದು ಗುಲ್ಬರ್ಗದಲ್ಲಿ ಕಲಬುರಗಿಯಲ್ಲಿ ಕೂಡ 20 ವರ್ಷಗಳ ಕಾಲ ಅವರು ವಿಜ್ಞಾನ ಮತ್ತು ಗಣಿತವನ್ನು ಬೋಧಿಸಿದ್ದಾರೆ. ಅವರ ಕೈಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಇವತ್ತು ನಾವು ಡಾಕ್ಟರ್ಸ್ ಆಗಿದ್ದೀವಿ, ನಾನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಧಿಕಾರಿಗಳಾಗಿದ್ದೀವಿ, ವಾರಿಯರ್ಸ್ಗಳಾಗಿದ್ದಾರೆ. ಹೀಗೆ ಇಡೀ ವಿದ್ಯಾರ್ಥಿ ಸಮುದಾಯ ನಮ್ಮ ಗುರುವಿನ ಬೆನ್ನು ಹಿಂದಿದೆ, ಅವರಿಗೆ ಬೆನ್ನಾಗಿ ನಾವು ಕಾಯ್ತಾ ಇದ್ದೀವಿ. ನಮಗೆ ಅಕ್ಷರ ಮತ್ತು ಅರಿವನ್ನು ದಾನ ಮಾಡಿದ ಗುರುವನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲಿದೆ. ಅವರು ವಯೋಸಹಜದಿಂದ ಬಿದ್ದು ಫ್ರಾಕ್ಚರ್ ಮಾಡಿಕೊಂಡಾಗ ಕವಿರಾಜ್ ಸರ್ ಅಂತ ಈ ಜೈವಿಕ ಹಾಸ್ಪಿಟಲ್ ಅಲ್ಲಿ ಬಂದು ಸೇರಿದಾಗ ಅವರನ್ನು ಆರೈಕೆ ಮಾಡಿದ್ದು ನೋಡಿ ಆಸ್ಪತ್ರೆಯ ಎಲ್ಲ ಗುಂಪುರವರಿಗೆ ನಾವು ತುಂಬಾ ಕೃತಜ್ಞರಾಗಿದ್ದೀವಿ. ಯಾಕೆ ಒಬ್ಬ ಗುರುವಿಗೆ, ಒಬ್ಬ ಶಿಕ್ಷಕನಿಗೆ ಈ ತರದ ಉಚಿತ ಒಂದು ಸೌಲಭ್ಯವನ್ನು ಒದಗಿಸಿ ಅವರಿಗೆ ಸಹಾಯ ಮಾಡಬೇಕಂತಕ್ಕಂಥ ಪ್ರವೃತ್ತಿ ಅವರಿಗೆ ಬಂದಿದೆಯಲ್ಲ, ಅದಕ್ಕೆ ಕೃತಜ್ಞ ಆಗಿರುವುದರ ಜೊತೆಗೆ ಸಮಾಜವನ್ನು ಸರಿದಾರಿಗೆ ತರುವ ಶಿಕ್ಷಕನಿಗೆ ವೈದ್ಯರು ಮತ್ತು ಸಮಾಜ ವಿದ್ಯಾರ್ಥಿಗಳು ಬೆನ್ನ ಹಿಂದೆ ಇದ್ದಾರೆ ಅಂತ ಅನ್ನುವ ಬೆಟ್ಟದ ರೂಪದಲ್ಲಿ ಅವರಿಗೆ ನಾವು ಸಹಾಯ ಮಾಡ್ತಾ ಇದ್ದಾರೆ. ಈ ಸೇವೆ ಕೊಡುವುದಿದೆಯಲ್ಲ, ಇದು ನಮಗೆ ತುಂಬಾ ಒಂದು ಗೌರವದ ಮನೋಭಾವನೆ ನೋಡ್ತಾ ಇದೆ. ಯಾಕೆಂದ್ರೆ ನಾವು ಆಗ್ಲೇ ಹೇಳಿದ ಹಾಗೆ ನಾವು ವಿದ್ಯಾರ್ಥಿಗಳು ಇವತ್ತು ಗುರುಗಳಿಗೆ ಸಾಕಷ್ಟು ಸಹಾಯ, ಆರ್ಥಿಕ ಸಹಾಯವನ್ನು ಮಾಡಬಹುದು, ಅವರಿಗೂ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೆ ಅವರ ಹತ್ರ ಸಾಕಷ್ಟು ಹಣನೂ ಇರ್ಬೋದು. ಆದರೆ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕಾಗಿದೆ. ವಿದ್ಯಾರ್ಥಿಗಳು ಗುರುಗಳ ಬೆನ್ನಿಂದ ಇರ್ತಾರೆ. ಒಂದು ನಿಷ್ಠಾವಂತ ಪ್ರಾಮಾಣಿಕ ಶಿಕ್ಷಕನಿಗೆ ಇಡೀ ಸಮಾಜ ಬೆನ್ನಿಂದ ಇರ್ತದೆ ಅಂತ ಅನ್ನೋದನ್ನು ತೋರಿಸಬೇಕಾಗಿರ್ತದೆ. ಹೀಗಾಗಿ ನಮಗೆ ನಮ್ಮ ಗುರುವಿನ ಆರೈಕೆಯನ್ನು ಮಾಡಿದ ನಾವು ಈ ಜೀವಿಕ ಆಸ್ಪತ್ರೆಯ ವೈದ್ಯರನ್ನು ನಾವು ತುಂಬಾ ಕೃತಜ್ಞತಾ ಮನೋಭಾವದಿಂದ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೀವಿ. ಹೀಗೆ ಗುರುವಿನ ಋಣ ಎಷ್ಟಾದರೂ ತೀರಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ನಮಗೆ ಕರ್ಕೊಂಡು ಮಾಡೋದನ್ನ ಒಂದು ಮಾತು ನೆನಪಾಗ್ತದೆ ನನಗೆ. ಎಂಥ ಆಕಳ ಕೊಟ್ಟ ಗುರು ಕಾಮದೇವ, ಹಗಲು ಇರುವ ಹಾಲು ಎರೆಯುತ್ತದ ಒಂದೇ ಸಮನ. ನಮಗೆ ಕಾಮದೇವವಾಗಿರುವ ನಮ್ಮ ಗುರು ನಮ್ಮ ಬದುಕಿನ ದಿನವೂ ನಿತ್ಯವೂ ಹಾಲು ಎರೀತಾ ಇದ್ದಾರೆ. ಅವರನ್ನು ನೋಡಿದ್ರೆ ಅವರ ಮುಕ್ತತನ, ಅವರ ಒಳ್ಳೆಯತನ ನಾವು ಅಳವಡಿಸಿಕೊಂಡು ಇವತ್ತು ಸಮಾಜದಲ್ಲಿ ಒಂದು ಸ್ಥಾನವನ್ನು ಪಡ್ಕೊಂಡಿದ್ರೆ ಅದು ನಮ್ಮ ಗುರು ನಮಗೆ ಕರುಣಿಸಿದ ಒಂದು ಸೌಭಾಗ್ಯ ಅಂತ ಹೇಳಿ ನಾವೆಲ್ಲ ಭಾವಿಸ್ಕೊಂಡಿದ್ವಿ. ಹೀಗಾಗಿ ನಮ್ಮ ಗುರು ಈ ಆಸ್ಪತ್ರೆಯಲ್ಲಿ ಸಂಪೂರ್ಣ ಚಿಕಿತ್ಸೆಯನ್ನು ಪಡೆದುಕೊಂಡು ಆರೋಗ್ಯಕರಾಗಿದ್ದಾರಲ್ಲ, ಅದು ನಮಗೆ ಹೆಮ್ಮೆಯ ಒಂದು ಸಂಗತಿಯಾಗಿದೆ. ಇವತ್ತು ವೈದ್ಯಕೀಯ ದಿನಾಚರಣೆ ಮತ್ತು ಪತ್ರಕರ್ತರ ದಿನಾಚರಣೆ, ಈ ಎರಡು ಬಹಳ ಸಮಾಜದ ಮುಖ್ಯ ನೆಲೆಯಲ್ಲಿ ಇರ್ತಕ್ಕಂಥವರು, ಫ್ರಂಟ್ ಲೈನ್ ಇರುವವರು ಪತ್ರಕರ್ತರು ಮತ್ತು ವೈದ್ಯರು. ನಾನು ಒಂದು ಅರ್ಥದಲ್ಲಿ ಪತ್ರಕರ್ತರನ್ನು ವೈದ್ಯರನ್ನು ಸೈನಿಕರಂತ ಹೇಳಿ ನಾವು ಭಾವಿಸ್ತಾ ಇದ್ದೀವಿ, ನಂತರ ಶಿಕ್ಷಕರು ಕೂಡ. ಆದರೆ ವೈದ್ಯಕೀಯರು ಹೃದಯವಂತಿಕೆಯಿಂದ ವೈದ್ಯಕೀಯ ಸೇವೆ ಮಾಡೋದಿದೆಯಲ್ಲ, ಇದು ಬಹಳ ಮುಖ್ಯ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೀವಿ. ಇವತ್ತು ವ್ಯಾಪಾರವಾದಂತ ವೈದ್ಯಕೀಯ ವೃತ್ತಿ ಹೃದಯ ಶ್ರೀಮಂತಿಕೆಯಿಂದ ಅವರು ಸೇವೆ ಮಾಡೋದಿದೆಯಲ್ಲ, ಇದು ಜೈವಿಕ ಆಸ್ಪತ್ರೆ ಇದು ಇವತ್ತು ಸಾಕ್ಷೀಕರಿಸಿದೆ ಅಂತ